ಏನ್ ಅಂಕಲ್ ಹಾಗೆ ನೋಡ್ತಿದ್ದೀರಾ? ಇದು ನೀವೇ ಗಿಫ್ಟ್ ಆಗಿ ಕೊಟ್ಟಿರೋ ಸೀರೆ. ಅದೇ ನೋಡ್ತಿದ್ದಮ್ಮ, ಇವತ್ತಿಗೆ ಅಂತ ನೀವು ತಗೊಂಡಿರೋ ಎಷ್ಟೋ ಸೀರೆ ಇರುವಾಗ ನಾನ್ ಕೊಟ್ಟಿರೋ ಸೀರೆನೇ ಯಾಕೆ ಕೊಟ್ಕೊಂಡೆ ಅಂತ. ಯಾಕಂದ್ರೆ ಅದು ಒಳ್ಳೆ ಮನಸ್ಸಿಂದ ನೀವು ಕೊಟ್ಟಿರೋ ಸೀರೆ, ಅದಕ್ಕೆ. ಹೌದಂಕಲ್, ಒಬ್ಬ ತಂದೆ ತರ ಅಂದ್ಕೊಂಡು ನೀವ್ ಈ ಸೀರೆ ಕೊಟ್ರಿ. ಹೊಸ ಜೀವನನ ಶುರು ಮಾಡೋ ಮದ್ವೆ ಹುಡುಗಿಗೆ ಇದಕ್ಕಿಂತ ಒಳ್ಳೆ ಕಾಣಿಕೆ ಇನ್ನೇನಿರುತ್ತೆ? ಏನಾಯ್ತು ಅಂಕಲ್? ನನ್ ಮಗಳಿಗೋಸ್ಕರ ಸೀರೆ ತಗೊಂಡೆ, ಮತ್ತೆ ಈ ಮಗಳಿಗೋಸ್ಕರ ಸೀರೆ ಕೊಡಿಸ್ದೆ. ಆ ಮಗಳಿಗಿಂತ ಮೊದಲು ಈ ಮಗಳು ನಾನು ಕೊಟ್ಟಿರೋ ಸೀರೆಯಲ್ಲಿ ಕಾಣಿಸ್ಕೊಂಡ್ಲು. ಆ ಮಗಳನ್ನ ನೋಡ್ದ ಹಾಗೆ ಅನ್ನಿಸ್ತಿದೆ. ಸರಿನಮ್ಮ, ಕಾರ್ಯಕ್ರಮಕ್ಕೆ ಟೈಮ್ ಆಗ್ತಿದೆ ಅನ್ಸುತ್ತೆ, ನೀನ್ ರೆಡಿ ಆಗೋ. ಓಕೆ ನಿತ್ಯ, ಸ್ವಲ್ಪ ಹೊತ್ತಲ್ಲಿ ಮತ್ತೆ ಸಿಗೋಣ. ಬನ್ನಿ ಅಂಕಲ್. ಸರಿ. ಗಂಗಾ, ಜೈ ಜೊತೆ ಬಂದಿದ್ರಲ್ಲ, ಯಾರದು? ಶ್ರೀನಿವಾಸ್ ಅಂಕಲ್ ಮೇಡಮ್. ಯಾರು? ಅದೇ ಮೇಡಮ್, ಮೊನ್ನೆ ಗುಡಿಲಿ ಪರಿಚಯ ಆದವರು. ನೆನ್ನೆ ಶಾಪಿಂಗ್ ಮಾಲ್ಗೂ ಬಂದಿದ್ರು. ನನಗೆ ಸೀರೆ ಕೊಟ್ರಲ್ಲ ಆ ಅಂಕಲ್. ಓ, ಏನು ನಿನ್ನ ರೆಡಿ ಮಾಡ್ಬೇಕು ಅಂತ ಹೇಳಿ ಕಳ್ಸಿದ್ಯಾ? ನಾನಾ ಮೇಡಮ್? ಇದು ಆಟಕ್ಕೆ ಅಂತ ನಡೆಯೋ ಮದ್ವೆ ಕಾರ್ಯಕ್ರಮ ಮಾತ್ರ. ನೀನು ನಿಜ ಅಂತ ಅನ್ಕೋಬೇಡ. ನೀನು ನಕಲಿ ಮದ್ವೆ ಹೆಣ್ಣಿಗೆ ಹೆಚ್ಚು, ಅಸಲಿ ಮದ್ವೆ ಹೆಣ್ಣಿಗೆ ಕಡಿಮೆ. ಅತ್ಗೆ ರೆಡಿ ಮಾಡಾಯ್ತಾ? ಹಾ, ಆಗೋಯ್ತು, ಮಾಡ್ತಿದ್ದೀನಿ. ಅಯ್ಯೋ ಅತ್ಗೆ, ಇನ್ನೂ ಆಗಿಲ್ವಾ? ಟೈಮ್ ಆಗ್ತಾ ಇದೆ ಅತ್ಗೆ. ಇಬ್ರು ಸೇರಿ ರೆಡಿ ಮಾಡೋಣ ಬಾ. ನಿತ್ಯ, ನೀನ್ ತುಂಬಾ ಅದೃಷ್ಟವಂತೇನಮ್ಮ. ಒಂದೇ ಸಲ ಅಮ್ಮನ ಕೈಲೂ ಅತ್ತೆ ಕೈಲೂ ಅಲಂಕಾರ ಮಾಡಿಸ್ಕೊತಾ ಇದೀಯ. ಮಗನೇ ಜೈ, ನಿತ್ಯ, ಇಬ್ರು ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳಿಮ್ಮ. ನೀನ್ ತುಂಬಾ ಅಂದವಾಗಿದ್ಯಾ ನಿತ್ಯ. ನಾನು ಯಾವತ್ತೂ ಹೀಗೆ ಇರೋದು. ಇವತ್ತಿನ್ನೂ ಅಂದವಾಗಿ ಕಾಣಿಸ್ತಿದ್ಯಾ. ಇನ್ ಸಾಕು, ಎದ್ದೇಳಿ. ನಿತ್ಯ, ಡ್ಯಾಡ್ ಮತ್ತೆ ಚಿಕ್ಕಮ್ಮನ ಆಶೀರ್ವಾದನೂ ತಗೊಳ್ಳೋಣ. ಬನ್ನಿ ಚಿಕ್ಕಮ್ಮ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಅದಕ್ಕೆ ಮುತ್ತು ಕೊಡ್ಬೇಕು ಅನಿಸ್ತಿದೆ. ಕೊಡ್ಲಾ? ನಿಮ್ ಮಾಮ್ ಬ್ಲೆಸಿಂಗ್ಸ್ ತಗೊಳ್ಳೋಣ ಬಾ.
ಒಂದ್ಸಲ ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿನ್ನನ್ ಹೀಗ್ ನೋಡ್ತಿದ್ರೆ ಹಾಗೆ ಆಗ್ತಿದೆ. ಕರ್ಮ ಕರ್ಮ. ಜೈ, ನಿತ್ಯ, ಹೇಳಿ. ಮಾವ ಅತ್ತೆ ಉಳ್ದಿದ್ದಾರೆ, ಅವ್ರ ಆಶೀರ್ವಾದನೂ ತಗೊಳ್ಳೋಣ. ಹುಚ್ಚಿ ಹಿಡಿತಿದೆ ನಿತ್ಯ, ಫಿದಾ ಆಗ್ಬಿಟ್ಟೆ. ಪ್ಲೀಸ್. ನಿಮ್ಗೆ ಚೂರು ಬುದ್ಧಿ ಇಲ್ಲ, ಹೋಗ್ರಿ. ಇನ್ಯಾರು ಇಲ್ವಾ? ಎಲ್ರದ್ದು ಆಯ್ತು ಜೈ, ಚಪ್ರ ಹಾಕೋಕ್ ಟೈಮ್ ಆಯ್ತು, ನಡೀರಿ. ಹೌದೌದು, ಟೈಮ್ ಹತ್ರ ಬರ್ತಿದೆ. ನಾನು ಏರ್ಪಾಡೆಲ್ಲ ಮಾಡ್ತೀನಿ. ಪುರೋಹಿತರೆ ಹೇಳಿ. ಎಲ್ರು ಬರ್ತಿದ್ದಾರೆ. ಚಪ್ರದ ಕಾರ್ಯಕ್ಕೆ ಎಲ್ಲ ಸಿದ್ಧನಾ? ಎಲ್ಲ ಸಿದ್ಧ, ಅವ್ರು ಬರೋದಿಕ್ಕೆ ಕಾಯ್ತಾ ಇದ್ದೀವಿ. ದುರ್ಮುಹೂರ್ತಕ್ಕೆ ಇನ್ನ ಕೆಲವೇ ನಿಮಿಷ ಉಳಿದಿದೆ. ಜನರಲ್ ಆಗಿ ಸಾರೇ ನೋಡ್ತಾರೆ ಸರ್. ಒಂದು ನಿಮಿಷ. ಫೋನ್ ರಿಂಗ್ ಆಗ್ತಿದೆ. ಎಕ್ಸ್ಕ್ಯೂಸ್ ಮೀ. ಸರಿ ಸರ್. ಹಲೋ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ, ಸರ್ವದೇವತಾಭ್ಯೋ ನಮಃ. ಅಮ್ಮ, ಅಚ್ಚಿತೆ ತಗೊಳ್ಳಿ. ತಗೋ ಜೈ. ಓಂ ಹಿರಣ್ಯಂ ನಿಂದೆ ಎಂ ಗಾಮಶ್ವಂ ಹಿರಣ್ಯಂ ಪ್ರಾಕಾರ. विभावे भवानी ध्याये पद्मासनस्थां विकसवदनां पद्मपत्रायताक्षी हेमाभां पीतवस्त्रां करकलसद्दिनो पद्माम्बराङ्गे सर्वालङ्कारयुक्तां सततमवेदां. ಏನ್ ಮೇಡಮ್? ಸಾರಿ, ಏನಿಲ್ಲ. ಹಲೋ, ಸಡನ್ ಆಗಿ ಅವ್ರು ಯಾಕೆ ನೆನ್ಪಾದ್ರು? ಇಷ್ಟು ವರ್ಷ ಆದ್ಮೇಲೆ ಈಗ ಯಾಕೆ ನೆನ್ಪಾಗ್ತಿದ್ದಾರೆ? ನಿನ್ನೆ ಸ್ಟೋರ್ ರೂಮ್ ಅಲ್ಲಿ ನೋಡಿರೋ ಮದ್ವೆ ಫೋಟೋದಿಂದ ಈ ಇಲ್ಯೂಷನ್ ಆಗ್ತಿದ್ಯಾ? ಹಾಗೆ ಆಗಿರತ್ತೆ. ಇಲ್ದಿದ್ರೆ ಯಾವತ್ತೂ ನನ್ನ ಲೈಫಿಂದ ಹೊರಟೋಗಿರೋ ಆ ವ್ಯಕ್ತಿ ಮತ್ತೆ ಯಾಕೆ ಬರ್ತಾರೆ? ಬಂದ್ರು ಇಲ್ಲಿ ಯಾಕೆ ಕಾಣಿಸ್ತಾರೆ? ಮೇಡಮ್. ಡಾಕ್ಟರ್, ಐ ಆಮ್ ಸಾರಿ. ನಮ್ಮ ಪ್ರಯತ್ನ ನಾವು ಮಾಡಿದ್ವಿ, ಆದರೆ ಪೇಷಂಟ್ ಶರೀರ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಿಲ್ಲ. ಈಗೇನ್ ಮಾಡೋದು ಡಾಕ್ಟರ್? ನಮ್ಮ ಕೈಲಿ ಏನೂ ಇಲ್ಲ ಮೇಡಮ್. ಬೇಕಾದರೆ ನೀವು ಇನ್ನೊಂದು ಬೆಟರ್ ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡಬಹುದು. ಆದಷ್ಟು ಬೇಗ ಡಿಸಿಷನ್ ತಗೊಳ್ಳಿ.
ಏನ್ ನಿತ್ಯ? ಮಾಮ್, ಗಂಗಾ ಅಮ್ಮನ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ಇಲ್ಲಿರೋ ಡಾಕ್ಟರ್ಸ್ ಆಗಲ್ಲ ಅಂದ್ರು. ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಂತಿದ್ದಾರೆ. ಏನ್ ಮಾಡೋಣ? ಕಡ್ಡಿಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ ಹೊಡೆದು ನಿನ್ ಸ್ವಂತ ನಿರ್ಧಾರ ನೀನ್ ತಗೊಂಡು ಈಗ ಏನ್ ಮಾಡೋದು ಅಂತ ನನ್ನನ್ ಕೇಳ್ತಿದ್ಯಾ? ಮಾಮ್, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ನಿನಗಾದ್ರೆ ಸಜೆಷನ್ ಕೊಡು, ಇಲ್ದಿದ್ರೆ ಕಾಲ್ ಕಟ್ ಮಾಡು. ನನ್ ಕಷ್ಟ ಏನೋ ನಾನ್ ನೋಡ್ತೀನಿ. ನಾನು ಜೈ ಅವ್ರ ಮನೇಲಿದ್ದೀನಿ. ಇಲ್ಲಿ ಚಪ್ರದ ಕಾರ್ಯ ಮಾಡ್ತಿದ್ದಾರೆ. ಹಾಗಾದ್ರೆ ಇವಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳ್ಸು ಅಂತ್ಯಾ? ಬೇಡ ಬೇಡ ಬೇಡ, ನಾನೇ ಹೊರಡ್ತಾ ಇದ್ದೀನಿ, ನೀನ್ ಅಲ್ಲೇ ಇರು. ಎಲ್ಲಿಗಂಟಿ ಬರ್ತೀನಿ ಅಂತಿದ್ದೀರಾ? ಜೈ, ಆಫೀಸಲ್ಲಿ ಚಿಕ್ಕ ಇಶ್ಯೂ, ಈಗ್ಲೇ ಹೊರಡ್ಬೇಕು. ಚಿಕ್ಕದು ಅಂತಿದ್ದೀರಾ, ಆಮೇಲೆ ಹೋಗ್ಬೋದಲ್ಲ? ಅಂದ್ರೆ ಚಿಕ್ಕವಾದ್ರೂ ದೊಡ್ಡ ಖೋಲಲ್ಲೇ ಹೊಡಿಬೇಕು ಜೈ. ಪ್ರಾಬ್ಲಮ್ ಚಿಕ್ಕದು ಅಂತ ಈಗ ಬಿಟ್ಬಿಟ್ರೆ ನಾಳೆ ಅದು ಬೆಳ್ದು ದೊಡ್ಡದಾಗತ್ತೆ. ಕರೆಕ್ಟ್ ಆಂಟಿ, ಬೇಗ ಬಂದ್ಬಿಡಿ. ನನ್ಗೋಸ್ಕರ ವೇಟ್ ಮಾಡ್ಬಿಡಿ. ಕಾರ್ಯಕ್ರಮ ಪೂರ್ತಿ ಮಾಡಿ, ಕೆಲಸ ಆಗ್ತಿದ್ದ ಹಾಗೆ ನಾನೇ ಬರ್ತೀನಿ. ಓಕೆ, ಬಾಯ್ ಜೈ. ಇಲ್ಲಿ ನೋಡಿ, ಮದ್ವೆ ಆಗೋ ಹುಡುಗ ಹುಡುಗಿ ಇಬ್ರು ಮನಸ್ಸಲ್ಲಿ ಇಷ್ಟ ದೇವತೆನ ಸ್ಮರಣೆ ಮಾಡಿ ಈ ಪವಿತ್ರ ಕಂಬನ ಇಲ್ಲಿ ತಂದು ನಿಲ್ಲಿಸಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತ ಸೃಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಸರ್ವದೇವತಾಭ್ಯೋ ನಮಃ. ಹಾಗೆ ಇಟ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸರ್ವದೇವತಾಭ್ಯೋ ನಮಃ. ಅಮ್ಮ, ನವಧಾನ್ಯ ಹಾಕಿ ಈ ಪವಿತ್ರ ಕಂಬಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಓಂ ವಿಶ್ವಂ ವಿಷ್ಣುರ್ವಶಿಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ವೃದ್ಭಾವೋ ಭೂತಾತ್ಮ ಭೂತ ಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋಪು ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಶರ್ವಶಿವಸ್ತಾಣುಃ ಭೂತಾಧಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭೋಃ ಪ್ರಭುರೀಶ್ವರಃ ಸ್ವಯಂ ಭೂಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವರಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋಮ್ರ ಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಠ ಸ್ಥವಿರೋ ಧ್ರುವಃ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರವರ್ಧನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರ ಮಂಗಳಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಸುರೇಶ ಶರಣಂ ಚರ್ಮ ವಿಶ್ವರೇತಾ ಪ್ರಜಾಭವ ಅಹ ಸಂವತ್ಸರೋ ವ್ಯಾಳಃ ಪ್ರತ್ಯಯ ಸರ್ವದರ್ಶನಃ ಅಜ ಸರ್ವೇಶ್ವರ ಸಿದ್ಧ ಸರ್ವಾದಿರಚ್ಯುತಃ ವಿಶಾಖ ಪ್ರೇಮೇಯಾತ್ಮ ಸರ್ವಯೋಗಿನಿಸ್ವತಃ ವಸುರ್ವಸುನಾ ಸತ್ಯ ಸಮಾತ್ಮ ಸಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷ ಕರ್ಮ ವೃಷಾತ್ವಧಿ ರುದ್ರೋ ಬಹುಶಿರಾ ಬಭ್ರು ವಿಶ್ವಯೋನಿ ಶುಚಿಶ್ವರಾಃ ಲೋಕೇಶ. ಈ ರಾಡ್ನ ಮೊದ್ಲೇ ಇಲ್ಲಿರೋ ಈ ಗುಂಡಿಲಿಟ್ಟು ಇದ್ರ ಮೇಲೆ ಈ ಹಗ್ಗ ಕಟ್ತೀನಿ. ನಾನು ಈ ಹಗ್ಗನ ಎಳಿತೀನಿ, ಮದ್ವೆ ನಿಂತ ಹೋಗತ್ತೆ. ಯೋನಿ ಶುಚಿಶ್ರವಾಃ ತ್ರಿಲೋಕಾತ್ಮ ಲೋಕೇಶ ಕೇಶವ ಕೇಶಿಹ ಹರಿಃ. ಓಂ ಮುಹೂರ್ತೋಸ್ತು ಸುಮುಹೂರ್ತೋಸ್ತು. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರಾಂ ಸಮರ್ಪಯಾಮಿ.
ನಿತ್ಯ ಏನಾಯ್ತಮ್ಮ ಏನಾಯ್ತಮ್ಮ ಅಮ್ಮ ನಿತ್ಯ ಮಾಮ್ ಏನ್ ಮಾಡುದು ಮಾಮ್? ಈಗಲೇ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ. ನಾನು ಹೋಗಿ ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ನ ಮುಗಿಸ್ಕೊಂಡು ಬರ್ತೀನಿ. ನೀನ್ ಹೋಗಿ ಗಂಗಾ ಅವರಮ್ಮನ್ನ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡು, ಏರ್ಪಾಟ್ ಮಾಡು, ಸರಿನಾ? ಓಕೆ ಮಾಮ್. ಹಲೋ ಮೇಡಮ್, ಪೇಷಂಟ್ ನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೇಕು. ತಕ್ಷಣ ಹೋಗಿ ಆಂಬ್ಯುಲೆನ್ಸ್ ರೆಡಿ ಮಾಡು. ಮಾಡ್ತೀನಿ ಮೇಡಮ್. ಎಷ್ಟು ಕಷ್ಟ ಕೊಡ್ತೀರ ನೀವು ತಾಯಿ ಮಗಳು. ಮದ್ವೆ ಆಗೋ ತನಕಾದ್ರೂ ಇದು ಸಾಯಿ. ನಿತ್ಯ, ಆಂಬ್ಯುಲೆನ್ಸ್ಗೆ ಹೇಳಿದ್ಯಾ? ಹೇಳ್ದೆ ಮಾಮ್. ಆ ಗಂಗಾನ್ ಹೆತ್ತಿರೋ ಮಹಾತಾಯಿ ಹೇಗಿದ್ದಾಳೆ ನೋಡೋಣ ಬಾ. ಹಾ. ಅಯ್ಯೋ ನಿತ್ಯ, ಅಲ್ಲೋಡು. ಶಿಟ್, ಜೈ ಗಂಗಾ ಬರ್ತಿದ್ದಾರೆ. ನಿತ್ಯ, ಒಳಗೆ ಹೋಗೋಣ ಬಾ. ಛೀ, ಈ ದರಿದ್ರದೊಳಗೆ ಏನಾಯ್ತು ಮಾಮ್? ಏನೋ ಪೆಟ್ಟು ಬಿದ್ದಿರೋ ಹಾಗಿದೆ. ಇವರು ಇಲ್ಲಿಗೆ ಬರ್ಬೇಕಾ? ಈಗ ಏನ್ ಮಾಡೋದು ಮಾಮ್? ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಏನಾಯ್ತು? ತಲೆಗೆ ಪೆಟ್ಟು ಬಿದ್ದಿದೆ, ಬೇಗ ಅದೇನಂತ ನೋಡಿ. ತುಂಬಾ ಗಟ್ಟಿ ಆಗ್ತಾ? ಇಲ್ಲ ಮೇಡಮ್. ನನಗಿದೆಲ್ಲ ನನ್ನಿಂದನೇ ಆಯ್ತು ಅನ್ನಿಸ್ತಿದೆ. ಯಾವ ಮುಹೂರ್ತದಲ್ಲಿ ಸೀರೆ ಕೊಟ್ನೋ ಅದನ್ನ ಉಟ್ಕೊಂಡಿದ್ದಕ್ಕೆ ಹೀಗಾಯ್ತು. ಹಾಗ್ಯಾಕೆ ಅನ್ಕೋತೀರಾ ಅಂಕಲ್? ನೀವು ಕೊಟ್ಟಿರೋ ಸೀರೆಯಿಂದನೇ ದೊಡ್ಡ ಅಪಾಯ ಕಳಿತೇನೋ. ಎಷ್ಟು ದೊಡ್ಡ ಮನ್ಸಮ್ಮ ನಿಂದು.